ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೀಚ್ ವಿತ್ ಟಾಕ್ಸ್. ಇವತ್ತು ಖಂಡಗಳ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು ಪ್ರಪಂಚದಲ್ಲಿ 7 ಖಂಡಗಳಿವೆ, 4 ಸಾಗರಗಳಿವೆ. ಇವತ್ತು ಏಷ್ಯಾ ಖಂಡದ ಬಗ್ಗೆ ಬ್ರೀಫಾಗಿ ತಿಳ್ಕೊಳ್ಳೋಣ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಇದೇ ಚಾನಲ್ನಲ್ಲಿ ಇದೇ ರೀತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಾಠ ವಿಷಯಗಳನ್ನು ಮಾಡಿದ್ದೇನೆ. ಈ ಚಾನಲ್ನಲ್ಲಿ ಚೆಕ್ ಮಾಡಿ. ಇದು ಭೂಮಿ ಗುಂಡಗಿದೆ. ಭೂಮಿಯ ಆಕಾರ ಯಾವುದಂದರೆ ಭೂಮಿಯಾಕಾರ ಅಥವಾ ಜಿಯಡ್ ಅಂತ ಕರೀತಾರೆ. ಭೂಮಿಯಲ್ಲಿ ಒಟ್ಟು 7 ಖಂಡಗಳಿವೆ. 7 ಖಂಡಗಳು ಮತ್ತು 4 ಸಾಗರಗಳು. ಅಂದರೆ ಭೂಭಾಗವನ್ನು ಖಂಡಗಳು, ಜಲಭಾಗವನ್ನು ಸಾಗರಗಳು, ಅತ್ಯಂತ ವಿಶಾಲವಾದ ಜಲಭಾಗವನ್ನು ಸಾಗರಗಳು, ಅತ್ಯಂತ ವಿಶಾಲವಾದ ಭೂಭಾಗವನ್ನು ಖಂಡಗಳಾಗಿ ವಿಭಾಗ ಮಾಡಿದ್ದಾರೆ. ಇಲ್ಲಿ ಇದು ಖಂಡಗಳು. ಒಟ್ಟು 7 ಖಂಡಗಳಿವೆ. 7 ಖಂಡಗಳಲ್ಲಿ ಏಷ್ಯಾ ಮೊದಲನೇ ಖಂಡ, ಎರಡನೇದು ಬಂದುಬಿಟ್ಟು ಆಫ್ರಿಕಾ. ಇಲ್ಲಿ ಏಷ್ಯಾ, ಇದು ಆಫ್ರಿಕಾ, ನಾರ್ತ್ ಅಮೇರಿಕಾ ಮೂರನೇದು, ಇದು ಒಂದನೇದು, ಇದು ಎರಡನೇದು, ಇದು ಮೂರನೇದು. ನೆಕ್ಸ್ಟು ನಾಲ್ಕನೇದು ಸೌತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ. ನೆಕ್ಸ್ಟು ಇಲ್ಲಿ ದಕ್ಷಿಣ ಧ್ರುವ ಸುತ್ತ ವ್ಯಾಪಿಸಿರುವ ಅಂಟಾರ್ಟಿಕಾ, ಇಲ್ಲಿ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾವು ಅಂದರೆ ದಕ್ಷಿಣದ ಧ್ರುವ ಸುತ್ತ ವ್ಯಾಪಿಸಿರುವ ಭೂಖಂಡ. ಇದು ಐದನೇ ಅತ್ಯಂತ ದೊಡ್ಡ ಖಂಡ ಆಗಿರುತ್ತೆ. ಇದು ಅಂಟಾರ್ಟಿಕಾ. ಇದನ್ನು ಶ್ವೇತಖಂಡ ಅಂತ ಕರೀತಾರೆ. ವಿಜ್ಞಾನಿಗಳ ಭೂಖಂಡನ ಅಂತ ಕರೀತಾರೆ. ಇಲ್ಲಿ ಜನರಿರೆಲ್ಲ ಹೆಚ್ಚಿಗೆ, ಯಾಕಂದರೆ ಮಂಜುಗಡ್ಡೆ ಅಂದರೆ ಪದರಗಳಿಂದ ಕೂಡಿರುತ್ತೆ. ಹಾಗಾಗಿ ಇದನ್ನು ಶ್ವೇತಖಂಡನು ಅಂತಲೂ ಕರೀತಾರೆ. ಆರನೇ ದೊಡ್ಡ ಖಂಡ ಬಂದುಬಿಟ್ಟು ಯುರೋಪು. ನೆಕ್ಸ್ಟು ಆಸ್ಟ್ರೇಲಿಯಾ, ಸಮತಟ್ಟಾದ ಭೂಖಂಡ. ಒಟ್ಟು 7 ಖಂಡಗಳು. ನೆಕ್ಸ್ಟು ಇಲ್ಲಿ 4 ಸಾಗರಗಳನ್ನು ಹೊಂದಿದೆ. ಇದು ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ನೆಕ್ಸ್ಟು ಆರ್ಟಿಕ್ ಸಾಗರ ಮತ್ತು ಇಂಡಿಯನ್ ಓಷನ್. ಇಲ್ಲಿ 7 ಖಂಡಗಳು ಮತ್ತು 4 ಸಾಗರಗಳು. 7 ಖಂಡಗಳು ಅಂದರೆ ಆರ್ಡರ್ ವೈಸು: ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪು, ಆಸ್ಟ್ರೇಲಿಯಾ. 7 ಖಂಡಗಳು ಆರ್ಡರ್ ವೈಸ್ ಇದೆ ಇಲ್ಲಿ. ನೆಕ್ಸ್ಟು 4 ಸಾಗರಗಳು. ಇದು ಅಷ್ಟೇ, ಪೆಸಿಫಿಕ್ ಸಾಗರ ಅತ್ಯಂತ ಉದ್ದವಾದದ್ದು ಮತ್ತು ಆಳವಾದದ್ದು. ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಅಂತ ಕರೀತಾರೆ. ಅಟ್ಲಾಂಟಿಕ್ ಸಾಗರ, ಇದು ಎರಡನೇ ಅತ್ಯಂತ ದೊಡ್ಡ ಸಾಗರ ಆಗಿರುತ್ತೆ. ಅಟ್ಲಾಂಟಿಕ್ ಸಾಗರ. ಅತ್ಯಂತ ಚಿಕ್ಕ ಸಾಗರ ಬಂದುಬಿಟ್ಟು ಆರ್ಟಿಕ್ ಸಾಗರ. ಇದು ಖಂಡಗಳು. ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ. ಖಂಡಗಳಲ್ಲಿ ಇವಾಗ ಏಷ್ಯಾ ಖಂಡ. ಇಲ್ಲಿ ಏಷ್ಯಾ ಖಂಡ ಯೆಲ್ಲೋ ಕಲರಲ್ಲಿ ಇದೆ. ಇದು ಏಷ್ಯಾ ಖಂಡ. ಇಷ್ಟೆಲ್ಲ ಏಷ್ಯಾ ಖಂಡ ಆಗಿರುತ್ತೆ. ಏಷ್ಯಾ ಖಂಡಗಳಲ್ಲೇ ಅತ್ಯಂತ ದೊಡ್ಡ ಖಂಡ ಆಗಿರುತ್ತೆ. ಅಂದರೆ ಯಾಕಂದರೆ ಇಲ್ಲಿ ಭೂ ವಿಸ್ತೀರ್ಣದಲ್ಲಿ ಬೇರೆ ಖಂಡಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಭೂ ವಿಸ್ತೀರ್ಣದಲ್ಲೂ ಮತ್ತು ನೆಕ್ಸ್ಟು ಭೂ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಪರಿಸರ ಎಲ್ಲನೂ ನೋಡಿದ್ರೆ ಏಷ್ಯಾ ಖಂಡಗಳಲ್ಲೇ ಶ್ರೇಷ್ಠತೆಯನ್ನು ಹೊಂದಿದೆ. ವೈಪರೀತ್ಯಗಳ ಖಂಡನ ಅಂತ ಕರೀತಾರೆ. ಹಾಗಾಗಿ ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡಗಳಲ್ಲಿ ಅಂತ ಹೇಳ್ಬೋದು. ಇದೇ ರೀತಿ ಏಷ್ಯಾ ಖಂಡ ಜಗತ್ತಿನ ಅತಿ ದೊಡ್ಡ ಖಂಡ ಅಂತ ಕರೀತಾರೆ. ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ಹಿಮಾಲಯ ಪರ್ವತಗಳು, ಅತಿ ಎತ್ತರದ ಹಿಮಾಲಯ ಪರ್ವತಗಳು ಯಾವ ಖಂಡದಲ್ಲಿ ಕಂಡುಬರುತ್ತವೆ ಅಂದರೆ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತವೆ. ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ, ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕರೀತಾರೆ. ಇದು ಟಿಬೆಟ್, ಇದು ಏಷ್ಯಾ ಖಂಡದಲ್ಲಿ ಬರುತ್ತೆ. ಅತ್ಯಂತ ಎತ್ತರವಾದ ಶಿಖರ ಎಲ್ಲಿದೆ ಅಂದರೆ ನೇಪಾಳದಲ್ಲಿ. ಅದು ನೇಪಾಳ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಏಷ್ಯಾ ಖಂಡದಲ್ಲಿ ಬರುತ್ತೆ. ಇದು ಮೌಂಟ್ ಎವರೆಸ್ಟ್ ಉದ್ದ ಎಷ್ಟು? 8,848 ಮೀಟರ್ ಉದ್ದ ಇದೆ. ನೆಕ್ಸ್ಟ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಖಂಡನೂ ಅಂತ ಹೇಳ್ಬೋದು. ಜನಸಂಖ್ಯೆ ಮತ್ತು ವಿಸ್ತೀರ್ಣದಲ್ಲಿ ಎರಡರಲ್ಲೂ ದೊಡ್ಡದು ಏಷ್ಯಾ ಖಂಡ. ಇಲ್ಲಿ ಒಟ್ಟು ಪ್ರಮುಖ ದೇಶಗಳು 48 ದೇಶಗಳನ್ನು ಹೊಂದಿದೆ ಏಷ್ಯಾ ಖಂಡ. ಹಾಗಾಗಿ ಇದನ್ನು ಅತ್ಯಂತ ದೊಡ್ಡ ಖಂಡ ಅಂತ ಕರಿಬೋದು. ಪ್ರಮುಖ ದೇಶಗಳು ಅಂದರೆ ನಮ್ಮ ಭಾರತದ ನೆರೆಹೊರೆ ದೇಶಗಳು ಎಲ್ಲ ಬರುತ್ತೆ. ಭಾರತನೂ ಸಹ ಏಷ್ಯಾ ಖಂಡದಲ್ಲಿ ಬರುತ್ತೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ.
ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಖಂಡ ಏಷ್ಯಾ. ಪ್ರಮುಖ ದೇಶಗಳು ಭಾರತ, ಚೀನಾ, ಜಪಾನ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಸೌದಿ ಅರೇಬಿಯಾ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ಇರಾಕ್, ಇಸ್ರೇಲ್, ಇರಾನ್, ಟರ್ಕಿ, ಕಜಕಿಸ್ತಾನ್ ಮುಂತಾದ ದೇಶಗಳನ್ನು ಒಳಗೊಂಡಿದೆ. ಒಟ್ಟು ಎಷ್ಟು ದೇಶಗಳನ್ನು ಒಳಗೊಂಡಿದೆ ಅಂದರೆ 48 ದೇಶಗಳನ್ನು ಒಳಗೊಂಡ ಒಂದು ಅತ್ಯಂತ ದೊಡ್ಡದಾದ ವಿಸ್ತಾರವಾದ ಖಂಡ ಏಷ್ಯಾ ಖಂಡ. ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ. ಈ ಖಂಡಗೆ ಭೌಗೋಳಿಕ ಅನ್ವರ್ಥನಾಮ ಬಂದ್ಬಿಟ್ಟು ವೈಪರೀತ್ಯಗಳ ಖಂಡ ಅಂತ ಕರೀತಾರೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.